ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ. ನಾನಿವತ್ತು ನಿಮಗೆ ವಿಶೇಷವಾಗಿ ಬನದ ಹುಣ್ಣಿಮೆ ಆಗಿರೋ ಪ್ರಯುಕ್ತ ನಮ್ಮ ಬೆಂಗಳೂರಿನಲ್ಲಿರೋ ಅಂಥ ವಿಶೇಷವಾದ ಬನಶಂಕರಿ ಅಮ್ಮನವರ ದೇವಸ್ಥಾನನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ವಿಶೇಷವಾಗಿ ಅಮ್ಮನವರು ತೊಟ್ಲಲ್ಲಿ ಕೂತ್ಕೊಂಡಿರೋ ಅಂಥ ಅಂದರೆ ತಾಯಿ ಬನಶಂಕರಿ ದೇವಿ ದರ್ಪಣದಲ್ಲಿ ಕೂತಿರೋ ಅಂಥ ದೇವಿ ದರ್ಶನನ ನೀವು ಸಹ ಮಾಡಿ. ಯಾಕಂದರೆ ಸ್ನೇಹಿತರೆ, ವಿಶೇಷವಾಗಿ ನೋಡಿ, ಅಮ್ಮನವರು ತೊಟ್ಲಲ್ಲಿ ಕೂತ್ಕೊಂಡು ಅದರಲ್ಲೂ ಆ ದರ್ಪಣದಲ್ಲಿ ಕೂತಿರೋ ಅಂಥ ದೇವಿನ ನಾವು ಈ ಬನದ ಹುಣ್ಣಿಮೆ ದಿನ ದರ್ಶನ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ನಮ್ಮ ಮನೆಯಲ್ಲಿರೋಂಥ ಯಾವುದೇ ಕಷ್ಟಗಳಿರ್ಬೋದು, ಯಾವುದೇ ನೋವುಗಳಿರ್ಬೋದು, ಅದು ಖಂಡಿತವಾಗ್ಲೂ ತಾಯಿ ಪರಿಹಾರ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ, ಅಚಲವಾದ ನಂಬಿಕೆ. ಅದರಲ್ಲೂ ವಿಶೇಷವಾಗಿ ದರ್ಪಣದಲ್ಲಿ ನೋಡಿದಂಥ ಬನಶಂಕರಿ ದೇವಿ ದರ್ಶನ ತುಂಬಾ ವಿಶೇಷವಾಗಿದ್ದು, ಅದರಲ್ಲೂ ನಾನು ಇದನ್ನು ವೀಡಿಯೋಸ್ನ ನಾನು ಏನಕ್ಕೆ ಹಾಕ್ತಾ ಇದ್ದೀನಿ ಅಂದರೆ ಸ್ನೇಹಿತರೆ, ವಿಶೇಷವಾಗಿ ನಮಗೆ ಸುತ್ತಮುತ್ತ ಎಲ್ಲೋದ್ರೂ ಬನಶಂಕರಿ ದೇವಸ್ಥಾನಗಳು ಜಾಸ್ತಿ ಸಿಗೋದಿಲ್ಲ. ಅದರಲ್ಲೂ ಬೆಂಗಳೂರಲ್ಲಿರುವಂಥ ಬನಶಂಕರಿ ದೇವಿಲಿ ವಿಶೇಷವಾಗಿ ಈ 9 ದಿನಗಳ ಕಾಲ ಜಾತ್ರಾ ಮಹೋತ್ಸವದ ಅಂಗವಾಗಿ ನಾನೇ ಮೊದಲೇ ನಿಮಗೆ ತಿಳಿಸ್ದಂಗೆ ನವರಾತ್ರಿ ಉತ್ಸವಗಳು ನಡೀತಾ ಇದೆ. ಅದು ನಿರಂತರವಾಗಿ ಒಂದು 10 ದಿನಗಳ ಕಾಲ ಇಲ್ಲಿ ಜಾತ್ರಾ ಮಹೋತ್ಸವ ನಡೆಯೋದ್ರ ಜೊತೆಗೆ 9 ದಿನಗಳ ನವರಾತ್ರಿ ಮಹೋತ್ಸವ ಕೂಡ ಮಾಡ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಅಮ್ಮನವರು ದೇವಸ್ಥಾನದಲ್ಲಿ ನೋಡಿ ಎಲ್ಲ ರೀತಿಯ ಅಲಂಕಾರ ಸೇವೆಗಳನ್ನು ಮಾಡೋವಂಥದ್ದು ಇರ್ಬೋದು, ಮತ್ತು ವಿಶೇಷವಾಗಿ ರಂಗೋಲಿ ಹಾಕುವಂಥದ್ದು ಇರ್ಬೋದು, ಹೋಮ ಮಾಡೋವಂಥದ್ದು ಇರ್ಬೋದು, ಪೂಜೆ ಪುನಸ್ಕಾರ ಮಾಡೋವಂಥದ್ದು ಇರ್ಬೋದು, ಅದೆಲ್ಲವೂ ತುಂಬ ವಿಶೇಷವಾಗಿತ್ತು. ಅದನ್ನು ನಾನು ವಿಡಿಯೋದಲ್ಲಿ ಮಾಡಿ ಹಾಕಿದ್ದೀನಿ ಸ್ನೇಹಿತರೆ. ತುಂಬಾ ಚೆನ್ನಾಗಿತ್ತು ದೇವಸ್ಥಾನದಲ್ಲಿ. ಅದರಲ್ಲೂ ಮುಖ್ಯವಾಗಿ ನೀವು ಇವಾಗ ನೋಡ್ತಾ ಇರೋವಂಥದ್ದು ಗಣಪತಿಯ ರಂಗೋಲಿ. ನಾನು ಸುಮಾರು ದಿನಗಳಿಂದ ಹೋಗಿರೋ ಅಂಥದ್ದನ್ನ ಎಲ್ಲನೂ ಸೇರಿ ವಿಡಿಯೋ ಮಾಡಿ ಹಾಕಿದ್ದೀನಿ. ನೀವು ಸಹ ಅಟ್ಲೀಸ್ಟ್ ಕಣ್ ತುಂಬಿಸ್ಕೊಳ್ಳಿ ಅಂತ. ನೋಡಿ, ಜಾತ್ರಾ ಮಹೋತ್ಸವಕ್ಕೆ ಎಷ್ಟು ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿ ಸಿದ್ಧತೆ ಕೂಡ ಮಾಡ್ಕೊಂಡಿದ್ದಾರೆ. ಅದರಲ್ಲೂ ಇವತ್ತು ಜಾತ್ರೆ ಇರೋದರಿಂದ ಪ್ರತಿಯೊಬ್ಬರು ಕೂಡ ವಿಡಿಯೋ ನೋಡಿದವರು, ನಿಮಗೆ ಬನಶಂಕರಿ ದೇವಿ ಆಶೀರ್ವಾದ ಬೇಕು ಅಂತ ಬಯಸುವಂಥವರು ಖಂಡಿತವಾಗ್ಲೂ ಬನಶಂಕರಿ ದೇವಸ್ಥಾನಕ್ಕೆ ಇವತ್ತು ಬನ್ನಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ, ನೋಡಬೇಕು, ಅಮ್ಮನವರ ಆಶೀರ್ವಾದ ತಗೊಬೇಕು ಅನ್ನೋರು, ನಿಮಗೆ ಸಂಜೆ ತನಕನೂ ಸಮಯ ಇರುತ್ತೆ. ಇವತ್ತು ರಥೋತ್ಸವ ಕೂಡ ಇರುತ್ತೆ ವಿಶೇಷವಾಗಿ. ಅದಕ್ಕೋಸ್ಕರ ನನಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕವರ್ ಮಾಡಿ ಹಾಕಿದ್ದೀನಿ. ಎಲ್ಲ ಥರದನ್ನು ದೀಪದ ಅಲಂಕಾರ ಸೇವೆ ಕೂಡ ಹಾಕಿದ್ದೀನಿ. ಅದಕ್ಕೋಸ್ಕರ ನೀವು ಕೂಡ ಬಂದು ನೋಡಿ. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ಅಂದರೆ ಸ್ನೇಹಿತರೆ, ನೋಡೋಕ್ಕೆ 2 ಕಣ್ಣು ಸಾಲದು. ಅದರಲ್ಲೂ ನೀವು ರಾತ್ರಿ ಹೊತ್ತು ದರ್ಶನ ಮಾಡೋ ಅಂಥವ್ರು ರಾತ್ರಿ ಕೂಡ ತಾಯಿನ ನೀವು ದರ್ಶನ ಮಾಡ್ಬೋದು. ಆದರೆ ಇವತ್ತು ರಥೋತ್ಸವ ಇರೋದರಿಂದ ವಿಶೇಷವಾಗಿ ಅಮ್ಮನವರಿಗೆ ಪಲ್ಲಕ್ಕಿ ಉತ್ಸವ ಕೂಡ ಮಾಡ್ತಾ ಇರ್ತಾರೆ. ನೀವು ಸಹ ಕಣ್ತುಂಬಿಸ್ಕೋಬೇಕು ಅನ್ನೋ ಆಸೆ ಇರೋರು 12:30 ಅಷ್ಟರಲ್ಲಿ ರಥೋತ್ಸವ ಇರೋದರಿಂದ ಪ್ರತಿಯೊಬ್ಬರು ಕೂಡ ನೀವು ಕೂಡ ರಥೋತ್ಸವಕ್ಕೆ ಭಾಗಿಯಾಗ್ಬೋದು. ತಮ್ಮ ಇಷ್ಟಾರ್ಥಗಳು ನೆರವೇರಬೇಕು ಅಂತ ಬಯಸುವಂಥವ್ರು ಆ ರಥೋತ್ಸವದಲ್ಲಿ ವಿಶೇಷವಾಗಿ ಅಮ್ಮನವರು ಪಲ್ಲಕ್ಕಿ ಉತ್ಸವದಲ್ಲಿ ಕುಂತಿರೋ ಟೈಮ್ಗಳಲ್ಲಿ ಬಾಳೆಹಣ್ಣನ್ನ ಮತ್ತು ದವನಗಳನ್ನು, ಮರಗಳನ್ನು ಅದಕ್ಕೆ ಬಾಳೆಹಣ್ಣಿಗೆ ಚುಚ್ಚಿ ಅದನ್ನು ಅಮ್ಮನವರಿಗೆ ರಥದ ಯಾತ್ರೆಯಲ್ಲಿ ಕುಂತಿರೋ ಅಂಥ ದೇವಿಗೆ ಎಸೆಯುವಂಥದ್ದನ್ನ ಮಾಡ್ತಾರೆ. ಅದು ಹಿಂದಿನ ಕಾಲದಿಂದ ಪದ್ಧತಿಗಳು ನಡ್ಕೊಂಬಂದಿದೆಯಂತೆ. ಅದನ್ನು ಖಂಡಿತವಾಗ್ಲೂ ಮಾಡ್ತಾರೆ. ನಿಮಗೂ ನಿಮ್ಮ ಕೋರಿಕೆಗಳು ಯಾವುದಾದ್ರೂ ಇದ್ದರೆ ಅದು
ಬೇಗ ನೆರವೇರಬೇಕು ಅಂತ ಬಯಸುವಂಥವ್ರು ರಥೋತ್ಸವದ ಸಮಯದಲ್ಲಿ ನೀವು ಕೂಡ ಬಂದು ಅದನ್ನು ಎಸೆಯೋಂಥದ್ದನ್ನ ಎಸೆಯಬಹುದು. ಅದರಲ್ಲೂ ವಿಶೇಷವಾಗಿ ಅಮ್ಮನವ್ರನ್ನ ನಾವು ಯಾಕೆ ದರ್ಶನ ಮಾಡಬೇಕು ಅಂದರೆ ನೋಡಿ, ಜೀವನದಲ್ಲಿ ನಮಗೆ ಆಹಾರಗಳು ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ. ಅಂಥ ಆಹಾರ ನಮಗೆ ಬೇಕು. ನಮ್ಮ ಮನೆಯಲ್ಲಿ ಯಾವತ್ತೂ ಊಟಕ್ಕೆ ಕೊರತೆ ಆಗಬಾರ್ದು. ನಮ್ಮ ಮಕ್ಕಳಿರೋ ಮನೆ ಯಾವಾಗಲೂ ನಂದಗೋಕುಲ ಆಗಿರಬೇಕು. ಮಕ್ಕಳ ವಿದ್ಯಾಭ್ಯಾಸ ಇರ್ಬೋದು, ಮಕ್ಕಳ ಜ್ಞಾನಾಭಿವೃದ್ಧಿಗೆ ನಮ್ಮ ಮನೆ ಯಾವಾಗ್ಲೂ ಆಹಾರ ದವಸ ಧಾನ್ಯಗಳಿಂದ ತುಂಬಿರಬೇಕು ಅಂತ ಬಯಸುವಂಥವ್ರು, ಅಥವಾ ಒಂದು ನೆಂಟರಿಷ್ಟರು ಬಂದಾಗ ನಾವು ಅವ್ರಿಗೆ ಉಪಚರಿಸೋದಕ್ಕಾದ್ರೂ ನಮ್ಮ ಮನೆ ತುಂಬ ಆಹಾರ ದವಸ ಧಾನ್ಯಗಳು ಇರಬೇಕು ಅಂತ ಬಯಸೋ ಪ್ರತಿಯೊಬ್ಬ ಹೆಣ್ಮಗಳು ಕೂಡ ನಾವು ಬನಶಂಕರಿ ದೇವಿನ ನಾವು ಪ್ರಾರ್ಥನೆ ಮಾಡಬೇಕು. ಯಾಕಂದರೆ ಆ ದೇವಿ ಶಾಕಾಂಬರಿ ದೇವಿ ಅಂತ ಕೂಡ ಕರೀತಾರೆ. ಆ ಬನದ ದೇವಿ ಯಾವಾಗ್ಲೂ ನಮ್ಮ ಆಹಾರ ದವಸ ಧಾನ್ಯಗಳಲ್ಲಿ ತುಂಬಿರೋಂಥ ವನದುರ್ಗೆ ಆಗಿರ್ತಾಳೆ. ಅಂಥ ದೇವಿ ಯಾವಾಗಲೂ ನಮಗೆ ಸಿರಿ ಸಂಪತ್ತು ದವಸ ಧಾನ್ಯ ಕೊಡಲಿ ಅನ್ನೋ ಉದ್ದೇಶದಿಂದ ನಾವು ಬನದ ದೇವಿನ ಆರಾಧನೆ ಮಾಡಬೇಕಾಗುತ್ತೆ. ಅದರಲ್ಲೂ ನೋಡಿ, ನೀವು ಇವತ್ತು ನೋಡ್ತಾ ಇರೋದು ಇದು ಬಳೆ ಅಲಂಕಾರ ಮಾಡಿದ್ರು. ಯಾಕಂದರೆ ದೇವಿಗೆ ನಾನಾ ರೀತಿಯ, ನಾನು ಸುಮಾರು 9 ದಿನಗಳಿಂದ ಒಂದೊಂದು ರೀತಿ ದೇವಿಗೆ ಒಂದೊಂದು ಅಲಂಕಾರ ಕೂಡ ಮಾಡಿದ್ರು. ಅವತ್ತು ನಾನು ನೋಡಿದಾಗ ಇದು ಬಳೆ ಅಲಂಕಾರ ಮಾಡಿದರು. ಆ ಬಳೆ ಅಲಂಕಾರ ಮಾಡಿದಾಗ ಅಮ್ಮನವರು ಎಷ್ಟು ಚೆಂದ ಕಾಣ್ತಾ ಇದ್ರು ಅನ್ನೋದನ್ನ ನೀವೇ ಸಹ ಸ್ವತಃ ನೋಡ್ಬೋದು. ಜಾತ್ರೆ ಮುಗಿದ ನಂತರ ಅಂದರೆ ನಾಳೆಯಿಂದ ದೇವಿಗೆ ಅಲಂಕಾರ ಮಾಡಿರುವಂಥ ಉತ್ಸವ ಆದಮೇಲೆ ಆ ಬಳೆಗಳನ್ನು ದೇವಸ್ಥಾನದಲ್ಲಿ ಭಕ್ತಾದಿಗಳಿಗೆ ಹಂಚುತ್ತಾರೆ ಅಂತ ಅಲ್ಲಿನ ಅರ್ಚಕರೊಬ್ಬರು ತಿಳಿಸ್ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ನೀವು ಕೂಡ ಯಾವತ್ತಾದರೂ ಒಂದಿನ ಜಾತ್ರೆ ಮುಗಿದ ನಂತರ ದಿನಗಳಲ್ಲಿ ಬಂದಾಗ ನಿಮಗೂ ಕೂಡ ಸಿಗ್ಬೋದು. ನೋಡಿ, ಇದು ದೀಪದ ಅಲಂಕಾರದ ವ್ಯವಸ್ಥೆ ಮಾಡಿದ್ರಲ್ಲ, ಅಂದರೆ ಲೈಟಿಂಗ್ ವ್ಯವಸ್ಥೆ ಮಾಡಿರೋ ಅಂಥದ್ದನ್ನ ನನಗೆ ಸಾಧ್ಯವಾದಷ್ಟು ಫುಲ್ಲು ಒಳಗಡೆ ಹೆಂಗಾಗುತ್ತೆ ಅಂದರೆ ಪ್ರತಿಯೊಂದು ವೀಡಿಯೋನು ತೆಗಿಯೋಕ್ಕಾಗೋದಿಲ್ಲ. ಅಲ್ಲೊಂದಿಷ್ಟು ಇಲ್ಲೊಂದಿಷ್ಟು ನಾನು ವೀಡಿಯೋ ಕವರ್ ಮಾಡಿದ್ದೀನಿ. ಯಾಕಂದರೆ ಸ್ನೇಹಿತರೆ, ಕೆಲವೊಂದು ದೇವಸ್ಥಾನಗಳಲ್ಲಿ ಅದರದೇ ಆದ ರೂಲ್ಸ್ ಇರುತ್ತೆ. ನಾವು ಅದನ್ನು ಕೇಳಿಕೊಂಡು ಮಾಡ್ಬೋದೇ ಹೊರತು ನಮ್ಮಿಷ್ಟ ಬಂದಂಗೆ ನಾವು ಮಾಡೋಕ್ಕಾಗೋದಿಲ್ಲ. ಅದರಲ್ಲೂ ನನಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾನು ಕವರ್ ಮಾಡಿ ವಿಡಿಯೋ ಮಾಡಿದ್ದೀನಿ. ಅಕಸ್ಮಾತ್ ನಿಮಗೆ ಯಾರಾದ್ರೂ ಬನಶಂಕರಿ ದೇವಿನ ನೋಡಬೇಕು, ಅಕಸ್ಮಾತ್ ನೋಡೋಕ್ಕಾಗಿಲ್ಲ, ಈಗ ಬೆಂಗಳೂರಲ್ಲಿರೋ ಅಂಥವ್ರು ಸುತ್ತಮುತ್ತ ಇರೋವಂಥವ್ರು ದೇವಿ ದರ್ಶನನ ಮಾಡ್ಬೋದು. ಅಕಸ್ಮಾತ್ ಬೇರೆ ಕಡೆ ಇರೋವಂಥವ್ರು ದೇವಿ ದೇವಸ್ಥಾನ ನಮಗೆ ಗೊತ್ತೇ ಇಲ್ಲ ಅಂತ ಅನ್ನೋರಿಗೆ ಉಪಯೋಗ ಆಗಲಿ. ಅಟ್ಲೀಸ್ಟ್ ಈ ವರ್ಷನಾದ್ರೂ ಆ ದೇವಿ ದೇವಸ್ಥಾನದ ಬಗ್ಗೆ ತಿಳ್ಕೊಂಡಾಗ ಮುಂದಿನ ವರ್ಷನಾದ್ರೂ ಆ ದೇವಿ ದೇವಸ್ಥಾನ ಇರೋವಂಥ ಜಾಗಕ್ಕೆ ಬಂದು ಅವರ ಇಷ್ಟಾರ್ಥಗಳನ್ನು ಬೇಡ್ಕೊಳ್ಳೋ ಅಂಥದ್ದಾಗಲಿ. ಯಾಕಂದರೆ ಬನಶಂಕರಿ ದೇವಿ ತಮ್ಮ ಇಷ್ಟಾರ್ಥಗಳು ಎಂಥದ್ದೇ ಕಡು ಕಷ್ಟಗಳಿದ್ರು ಅದನ್ನೆಲ್ಲ ನಿವಾರಣೆ ಮಾಡ್ತಾರೆ. ಅದ್ರ ಬಗ್ಗೆ ನಾನು ಆಗಲೇ ನಿಮಗೆ ಮಾಹಿತಿ ತಿಳಿಸಿದ್ದೀನಿ. ಅಂಥ ದೇವಾನುದೇವತೆಗಳು ಕಷ್ಟದಲ್ಲಿ ಸಿಗಾಕೊಂಡಂಥ ಸಂದರ್ಭದಲ್ಲಿ, ಆಹಾರಕ್ಕೆ ಹಾಹಾಕಾರ ಇದ್ದಂಥ ಸಂದರ್ಭದಲ್ಲಿ ತನ್ನ ದೇಹದ ಭಾಗಗಳಿಂದ, ತನ್ನ ದೇಹದಲ್ಲಿ ಹರಿಯುವಂಥ ರಕ್ತ ಮಾಂಸಗಳಿಂದ ತಾಯಿ ನಮಗಾಗಿ ಆಹಾರ ದವಸ ಧಾನ್ಯಗಳನ್ನು ನಮಗಾಗಿ ಸೃಷ್ಟಿಸಿಕೊಟ್ಟಿರುವಂಥ ಶಾಕಾಂಬರಿ ದೇವಿನ ನಾವು ಪ್ರೀತಿಯಿಂದ ಸ್ಮರಣೆ ಮಾಡಿದಾಗ ನಮ್ಮಲ್ಲಿರುವಂತಹ ಎಷ್ಟೋ ಕಾಮ ಇರ್ಬೋದು, ಕ್ರೋಧ ಇರ್ಬೋದು, ಮದ ಇರ್ಬೋದು, ಮತ್ಸರ ಇರ್ಬೋದು, ಜಗಳ ಇರ್ಬೋದು, ಕೋಪ ಇರ್ಬೋದು, ಸಿಟ್ಟಿರ್ಬೋದು, ನೋವಿರ್ಬೋದು, ಅಸಹಾಯಕತೆ ಇರ್ಬೋದು, ಅದನ್ನೆಲ್ಲ ನಿವಾರಿಸುವಂಥ ಶಕ್ತಿ ತಾಯಿ ಬನಶಂಕರಿ ದೇವಿಗೆ ಇದೆ. ಅದಕ್ಕೋಸ್ಕರ ನಾವು ಒಮ್ಮೆ ಆದರೂ ದೇವಿನ ಸ್ಮರಣೆ ಮಾಡಬೇಕಾಗುತ್ತೆ. ಅದರಲ್ಲೂ ಈ ನವರಾತ್ರಿ ಮಹೋತ್ಸವ, ಜಾತ್ರಾ ಮಹೋತ್ಸವದಲ್ಲಿ ತಾಯಿಗೆ ವಿಶೇಷವಾಗಿ ನಿಂಬೆಹಣ್ಣಿನ ಅಲಂಕಾರ ನೋಡಿ. ಅಮ್ಮನವರು ಇದು ನೀವು ನೋಡ್ತಿರೋ ಅಂಥದ್ದು ದೃಶ್ಯ, ಇದು ಬಂದು ಅಮ್ಮನವರು ದೀಪದ ಅಲಂಕಾರದಲ್ಲಿ ಸೇವೆಗೆ ಒಳಗಾಗಿರೋದು ನೋಡಿ. ಅಮ್ಮನವರು ದೀಪದಲ್ಲಿ ಎಷ್ಟು ಚೆನ್ನಾಗಿ ಅಲಂಕಾರದಲ್ಲಿ ಕಾಣ್ತಾ ಇದ್ದಾರೆ ಅಂತ ನಿಮಗೆ ಕಾಣಿಸ್ತಾ ಇರ್ಬೋದು. ಆ ದೀಪಕ್ಕೆ ಅಲಂಕಾರ ಮಾಡಿ ಅಮ್ಮನವ್ರನ್ನ ಆಹ್ವಾನ ಮಾಡಿರೋದು. ಅದಕ್ಕೆ ಮೇಲಕ್ಕೆ ಮುಖವಾಡ ಹಾಕ್ತಾರೆ. ಅವಾಗಂತೂ ಅಮ್ಮನವರು ಸಾಕ್ಷಾತ್ ದೀಪ ಜ್ಯೋತಿಯಾಗಿ ಕಾಣ್ತಾರೆ. ಅದನ್ನು ನೋಡೋದು ಒಂದು ವೈಭೋಗ ಆಗಿರುತ್ತೆ. ಯಾಕಂದರೆ ದುರ್ಗಾದೇವಿ ಅಂಶನೇನೆ ನಮ್ಮ ಬನಶಂಕರಿ ದೇವಿ ಆಗಿರ್ತಾರೆ. ಆ ದೇವಿಲಿ ದುರ್ಗಾ ಸಪ್ತಶತಿ ಪಾರಾಯಣ ಕೂಡ ಮಾಡ್ತಾರೆ. ಅಂದರೆ ವಿಶೇಷವಾಗಿ ದೇವಿಗೆ ದೀಪಗಳನ್ನು ಹಚ್ಚಿ ದೀಪಗಳ ದೇವತೆಗಳ ರಾಣಿ ಅನ್ನೋ ಥರ ಪೂಜೆ ಮಾಡ್ತಾರೆ. ನೋಡಿ ಎಷ್ಟು ಚೆಂದ ಕಾಣ್ತಾರೆ ಅಂದರೆ, ವಿಶೇಷವಾಗಿ ದುರ್ಗಾ ಸಪ್ತಶತಿ ಹೋಮ ಕೂಡ ಮಾಡ್ತಾರೆ ನಾನಾ ರೀತಿಯ ದೀಪಗಳಿಂದ. ಅದರಲ್ಲೂ ಎಷ್ಟು ಒಂದು 101
ಒಂದು 51 ಅಥವಾ ಎಷ್ಟು ದೀಪಗಳಿಂದ ಅಲಂಕಾರ ಮಾಡಿ ವಿಶೇಷವಾಗಿ ಪೂಜೆ ಮಾಡ್ತಾರೆ ಅಂದರೆ ಅದನ್ನು ನೋಡೋಕ್ಕೆ 2 ಕಣ್ಣುಗಳು ಸಾಲೋದಿಲ್ಲ. ಅಮ್ಮನವರು ತ್ರಿಶೂಲ ಹಿಡ್ಕೊಂಡು ಆ ದೀಪಕ್ಕೆ ಅಲಂಕಾರ ಮಾಡಿ ಅಮ್ಮನವ್ರನ್ನ ಕುಣಿಸಿ ಇಷ್ಟು ಚೆಂದ ಕಾಣೋ ಥರ ಮಾಡ್ತಾರೆ ಅಂದರೆ ಅಮ್ಮನವರು ನಿಜವಾಗ್ಲೂ ಅಲ್ಲಿ ಆಹ್ವಾನ ಆಗಿರುತ್ತೆ. ಅಷ್ಟು ಚೆಂದಾಗಿರ್ತಾರೆ ತಾಯಿ. ಅಂದರೆ ಪುಟ್ಟ ದೇವಸ್ಥಾನದ ಒಳಗಡೆ ಇದು ವಿಶೇಷ ಹೋಮಗಳನ್ನೆಲ್ಲ ಮಾಡ್ತಾ ಮಾಡಿರೋವಂಥದ್ದು. ಇದು ಬಂದು ಅಮ್ಮನವರಿಗೆ ತರಕಾರಿ ಅಲಂಕಾರ ಮಾಡಿರೋವಂಥ ದೃಶ್ಯ. ಅಲ್ಲಿ ವಿಶೇಷವಾಗಿ ಶಾಕಾಂಬರಿ ದೇವಿ ಅಂದರೆ ಜಾಸ್ತಿ ತರಕಾರಿ ಅಲಂಕಾರಗಳಿಗೆ ದಿನ ಒಂದೊಂದು ರೀತಿ ಅಲಂಕಾರಗಳನ್ನು ಮಾಡ್ತಾ ಇರೋವಂಥದ್ದು. ಇಲ್ಲಿ ತರಕಾರಿನೆಲ್ಲ ತಗೊಂಡು ಅಲಂಕಾರ ಮಾಡಿರೋವಂಥದ್ದು. ಯಾಕಂದರೆ ದೇವಿಗೆ ತರಕಾರಿಗಳಿಂದ ಅಲಂಕಾರ ಮಾಡಿದಾಗ ವಿಶೇಷವಾಗಿ ತುಂಬಾ ಚೆನ್ನಾಗಿ ಕಾಣ್ತಾ ಇರ್ತಾರೆ. ಅದರಲ್ಲೂ ಎಲ್ಲ ತರಕಾರಿಗಳು ನಾವು ಉಪಯೋಗಿಸುವಂಥ ಕರಿಬೇವಿನ ಸೊಪ್ಪು ಇರ್ಬೋದು, ಕೊತ್ತಂಬರಿ ಸೊಪ್ಪು ಇರ್ಬೋದು, ಬೆಂಡೆಕಾಯಿ, ಬೀಟ್ರೂಟು, ಆಮೇಲೆ ಬದನೆಕಾಯಿ ಇರ್ಬೋದು, ಕುಂಬಳಕಾಯಿ ಇರ್ಬೋದು, ಕರಿಬೇವಿನ ಸೊಪ್ಪು ಇರ್ಬೋದು, ಪ್ರತಿಯೊಂದು ತರಕಾರಿಗಳನ್ನು ಬಳಸ್ಕೊಂಡು ಅಲಂಕಾರ ಮಾಡಿದಾಗ ತಾಯಿನ ನೋಡೋದಕ್ಕೆ 2 ಕಣ್ಣುಗಳು ಸಾಲೋದಿಲ್ಲ. ನಾನು ಆಲ್ರೆಡಿ ನಿಮಗೆ ತಿಳಿಸ್ಕೊಟ್ಟಿದ್ದೆ. ನಿಮ್ಮ ಕಷ್ಟಗಳಿದ್ದಾಗ, ನೋವುಗಳಿದ್ದಾಗ ಅದನ್ನು ನೀವು ತಾಯಿಗೆ ತರಕಾರಿಗಳನ್ನು ನೀವು ಹೆಚ್ಚು ಬನಶಂಕರಿ ದೇವಸ್ಥಾನಗಳಿಗೆ ಕೊಟ್ಟಾಗ ನಮ್ಮಲ್ಲಿರೋ ಅಂತಹ ಗ್ರಹ ಬಾಧೆಗಳಿರೋಂತಹ ದೋಷಗಳಿರ್ಬೋದು, ಕುಜ ದೋಷಗಳಿರ್ಬೋದು, ಅಂಗಾರಕ ದೋಷಗಳಿರ್ಬೋದು,